ನಾವು ಮದ್ದೂರಿಂದ ಬಂದಿದ್ದೀವಿ. ಮಾದೇವ್ ಅಂತ ಸರ್, ನಮ್ಮೂರು ಕಾಡ್ಕೊತ್ನಳ್ಳಿ. ನನ್ನ ಹೆಸರು ಮೂರ್ತಿ ಅಂತ ಅಂದ್ಬಿಟ್ಟು ಮಳವಳ್ಳಿಯಿಂದ ಬಂದಿದ್ದೀನಿ. ನನ್ನ ಹೆಸರು ಸುರೇಶ್ ಅಂತ ಕೇಳ್ಬಿಟ್ಟಿದ್ದಾರೆ. ನಮ್ಮ ಎಲ್ಲ ಜೀನ್ಸ್ ಪ್ಯಾಂಟ್ಗಳು ಮತ್ತು ಶರ್ಟು ನಮ್ಮ ಅಪ್ಪವರು ಗದ್ದೆಗೆಲ್ಲ ಯೂಸ್ ಮಾಡಿರ್ತಾರೆ. ಶರ್ಟ್ಗಳೆಲ್ಲ ಬೇವರು ಕತ್ತಂಪಟ್ಟಿಲೆಲ್ಲ ಕೊಳೆ ಇರುತ್ತೆ, ಮತ್ತು ಕೈ ತೋಳಲ್ಲೆಲ್ಲ ಬೇವ್ರ ಕೊಳೆ ಇರುತ್ತೆ. ಅದನ್ನೇ ನಾವೇನು ಕೈಲೇನು ಯಾವುದೋ ರಬ್ ಮಾಡಲ್ಲ, ಡೈರೆಕ್ಟ್ ಮಿಷಿನ್ಗೆ ಹಾಕೋರೆ ನೀಟಾಗಿ ವಾಶ್ ಆಗುತ್ತೆ. ನಮ್ಮ ಅತಿಗದಿರು ಇಬ್ಬರು ತಗೊಂಡಿದ್ದಾರೆ. ಎಲ್ಲ ಚೆನ್ನಾಗಿ ಕೊಳೆ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆಯಂತೆ. ನಾವು ತಗೋಬೇಕು ಅನ್ನೋ ಇದ್ರ ಮೇಲೆ ಅವರು ತಗೊಂಡಿರೋದ್ರಿಂದ ನಾವು ಬಂದು ತಗೊಂಡಿದ್ದೀವಿ. ಕಡಿಮೆ ಅಮೌಂಟು ನಮ್ಗೆ ಹೊರ್ತು. ಕಂಪ್ನಿ ವಾಷಿಂಗ್ ಮಿಷಿನ್ಗಳಲ್ಲಿ ಮೇಂಟೆನೆನ್ಸು ಜಾಸ್ತಿ ಇರ್ತದೆ. ಇವ್ರು ನಮ್ಮ ಫ್ರೆಂಡು ನಮ್ಮ ಮನೇಲಿ ನೋಡಿದ್ರು, ನಾವು 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ಅವ್ರು ಎಲ್ಲೆಲ್ಲ ಬೇರೆ ಕಡೆ ತಗೋತೀವಿ ಅಂತಿದ್ರು. ಎಲ್ಲೂ ತಗೋಬೇಡಪ್ಪ, ನೀನು ಇಲ್ಲಿ ಬಾ, ನಾನು ತಗೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಬಂದಿದ್ದೀನಿ. ನಾವು ತಗೊಂಡು 3 ವರ್ಷ ಆಯಿತು, ಚೆನ್ನಾಗಿ ಯೂಸ್ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಬಂದಿಲ್ಲ. ಇವು ದೇಸಿ ಪ್ರಾಡಕ್ಟ್ ಇವ್ರ ಮನೇಲಿ ನೋಡಿದ್ವು ನಾವು, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವ್ರ ಮನೇಲೆಲ್ಲ ಹೇಳಿದ್ರು. ಅಕ್ಕವ್ರು ಕೇಳ್ದು ಚೆನ್ನಾಗಿತ್ತು ವಾಷಿಂಗ್ ಮಿಷಿನ್ ಅಂತ ಅಂದರು. ದೇಸಿ ಪ್ರಾಡಕ್ಟು ಚೆನ್ನಾಗಿದೆ, ಇಲ್ಲೇ ತಗೊಳಪ್ಪ ಅಂತ ಅಂದರು. ಅದಕ್ಕೆ ನಾನು ತಗೊಳ್ಳೋಕ್ಕೆ ಇಲ್ಲಿಗೆ ಬಂದಿರೋದು ಸರ್. ದೇಸಿ ವಾಷಿಂಗ್ ಮಿಷಿನ್ ಸೂಪರ್. ದೇಸಿ ವಾಷಿಂಗ್ ಸೂಪರ್.